ರಕ್ಷಿತ್ ಶೆಟ್ಟಿ ಎಲ್ಲೋಗಿದ್ದಾರೆ? ನಮ್ಮ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾ ಯಾಕೆ ಬರ್ತಾ ಇಲ್ಲ? ಅವ್ರ ಸಿನಿಮಾ ಯಾಕೆ ಮಾಡ್ತಾ ಇಲ್ಲ? 5 ಕತೆಗಳು ಅಂತಂದ್ರೆ ಅಷ್ಟು ಸುಲಭವಂತೂ ಅಲ್ವೇ ಅಲ್ಲ. ರಕ್ಷಿತ್ ಶೆಟ್ಟಿ ಅವರು ಕತೆಯನ್ನ ಬರೀಲಿಕ್ಕೆ ಅಮೆರಿಕಕ್ಕೆ ಹೋಗಿದ್ದಾರೆ ಅಂತ. ರಕ್ಷಿತ್ ಶೆಟ್ಟಿ ಅವರು ಒಂದು ಒಳ್ಳೆ ಕತೆಗಳ ಜೊತೆಗೆ ಬರ್ತಾ ಇದ್ದಾರೆ. 2027ಕ್ಕೂ ಕೂಡ ಮಿಕ್ಕಿದ ಕತೆಗಳು ಬರ್ತಾವೆ ಅನ್ನುವಂಥದ್ದು. ಒಂದು ಕಡೆ ರಶ್ಮಿಕಾ ಅವರು ಮದುವೆ ಆಗ್ತಾ ಇದ್ದಾರೆ, ಜೊತೆಗೆ ರಕ್ಷಿತ್ ಶೆಟ್ಟಿ ಅವರು ಕೂಡ ಈ 2026 ಬಹಳ ಸಕ್ಸಸ್ ಆಗ್ತಾ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ ರಾಜ್. ರಕ್ಷಿತ್ ಶೆಟ್ಟಿ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇಷ್ಟು ದಿವಸಗಳ ಕಾಲ ಅವರ ಅಭಿಮಾನಿಗಳು ರಕ್ಷಿತ್ ಶೆಟ್ಟಿ ಎಲ್ಲೋಗಿದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ, ಇನ್ಮೇಲೆ ಅವರು ಸಿನಿಮಾ ಮಾಡೋದಿಲ್ವಾ, ಸಪ್ತಸಾಗರದಾಚಿ ಸಿನಿಮಾ ಆದ ನಂತರದಲ್ಲಿ ರಕ್ಷಿತ್ ಶೆಟ್ಟಿ ಅವರು ಯಾಕೆ ಎಲ್ಲೂ ಕಾಣಿಸ್ಕೊಂತಿಲ್ಲ, ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿಯೂ ಕೂಡ ನಾವು ರಕ್ಷಿತ್ ಶೆಟ್ಟಿ ಅವ್ರನ್ನ ನೋಡ್ತಾ ಇಲ್ಲ, ಪ್ರೆಸ್ ಮೀಟ್ಗಳಲ್ಲಿಯೂ ಕೂಡ ರಕ್ಷಿತ್ ಅವರು ಕಾಣಿಸ್ಕೊಳ್ತಾ ಇಲ್ಲ, ಹಾಗಾದರೆ ರಕ್ಷಿತ್ ಅವರು ಎಲ್ಲಿ ಹೋಗಿದ್ದಾರೆ? ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳು ರಕ್ಷಿತ್ ಶೆಟ್ಟಿ ಅವರ ಅಭಿಮಾನಿಗಳಲ್ಲಿ ಕೂಡ ಮನೆ ಮಾಡಿತು. ಜೊತೆಗೆ RRR ಅಂತಂದರೆ ರಾಜ್ಬಿ ಶೆಟ್ಟಿ ಅವರು, ರಿಷಬ್ ಶೆಟ್ಟಿ ಅವರು, ಹಾಗೆಯೇ ರಕ್ಷಿತ್ ಶೆಟ್ಟಿ ಅವರು ಬಹಳ ಒಳ್ಳೆಯ ಫ್ರೆಂಡ್ಸ್ ಕೂಡ ಆಗಿದ್ರು. ಸೊ ಈ ಹಿಂದೆ ರಾಜ್ಬಿ ಶೆಟ್ಟಿ ಅವರ ಒಂದು ಲ್ಯಾಂಡ್ಲಾರ್ಡ್ ಸಿನಿಮಾ ಆಗಿರಬಹುದು, ಸೂಫ್ರಮ್ ಸೋ ಆಗಿರಬಹುದು, ಹಾಗೆ ಈಗ ರಕ್ಕಸಪುರ ಆಗಿರಬಹುದು, 3 ಸಿನಿಮಾಗಳು ಬಂದವು. ಜೊತೆಗೆ ಕಾಂತಾರ ಸಿನಿಮಾ ಬಂತು ರಿಷಬ್ ಶೆಟ್ಟಿ ಅವರದು. ಜೊತೆಗೆ ನಮ್ಮ ರಕ್ಷಿತ್ ಶೆಟ್ಟಿ ಅವರ ಸಿನಿಮಾ ಯಾಕೆ ಬರ್ತಾ ಇಲ್ಲ, ಅವ್ರ ಸಿನಿಮಾ ಯಾಕೆ ಮಾಡ್ತಾ ಇಲ್ಲ, ಸಿನಿಮಾ ಇಂಡಸ್ಟ್ರಿನೇ ಏನಾದರೂ ಬಿಟ್ಬಿಟ್ರಾ, ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ಮೂಡಿತು. ಒಂದಷ್ಟು ಸಂದರ್ಶನದಲ್ಲಿ ಸುದೀಪ್ ಸರ್ ಕೂಡ ರಕ್ಷಿತ್ ಶೆಟ್ಟಿ ಅವರು ಎಲ್ಲೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಅವರು ಕೂಡ ಮಾತಾಡಿದರು. ಸೊ ಇದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಯಾಕಂದರೆ ರಕ್ಷಿತ್ ಶೆಟ್ಟಿ ಅವರು ಒಂದು ಕಡೆ ಹೇಳ್ಕೊಂಡಿರುವ ರೀತಿಯಲ್ಲಿ ಸ್ವತಃ ತಾವೇ 5 ಕತೆಗಳನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರಂತೆ. ರಿಚರ್ಡ್ ಆಂಟೋನಿ ಸಿನಿಮಾವು ಸೇರಿದಂತೆ 5 ಕತೆಗಳನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರಂತೆ. ಆ ಕತೆಗಳಿಗೆ ಸಂಬಂಧಪಟ್ಟಂತೆ ಪೂರಕವಾಗಿ ಒಂದಷ್ಟು ಕೆಲಸಗಳನ್ನು ಈಗಾಗಲೇ ಅವರು ಮಾಡ್ತಿದ್ದಾರಂತೆ. ಈ 2026ರಲ್ಲಿ ಅವರ ಒಂದಷ್ಟು ಸಿನಿಮಾಗಳು ಕೂಡ ಬರುತ್ತೆ. 2027ಕ್ಕೂ ಕೂಡ ಅವರ ಒಂದಷ್ಟು ಸಿನಿಮಾಗಳು ಕೂಡ ರೆಡಿ ಆಗುತ್ತೆ. 5 ಕತೆಗಳು ಅಂತಂದರೆ ಅಷ್ಟು ಸುಲಭವಂತೂ ಅಲ್ವೇ ಅಲ್ಲ ಕೆಲಸ ಮಾಡಲಿಕ್ಕೆ. ಸೊ ಒಂದಷ್ಟು ನನ್ನ ಸಿನಿಮಾಗಳಲ್ಲಿ ಒಂದಷ್ಟು VFX ಕೆಲಸ ಬಹಳ ಇದೆ. ಸೊ ಹಾಗಾಗಿ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕೆಲಸಗಳು, ತಯಾರಿಗಳು, ಸಿದ್ಧತೆಗಳನ್ನ ಮಾಡ್ಕೋಬೇಕು, ನಾನು ಇವಾಗ ಆ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದೀನಿ ಅಂತ ಸ್ವತಃ ರಕ್ಷಿತ್ ಶೆಟ್ಟಿ ಅವರೇ ಹೇಳ್ತಾರೆ. ಜೊತೆಗೆ ಅವರು ಯಾವ್ಯಾವ ಸಿನಿಮಾವನ್ನ ಮಾಡ್ತಿದ್ದಾರೆ ಅದ್ರ ಬಗ್ಗೆಯೂ ಕೂಡ ಅವರು ಹೇಳ್ತಾರೆ. ಅಂದರೆ ಒಮ್ಮೆಲೆ ನಾನೇನು ಕಾಣೆ ಆಗಿಲ್ಲ, ನಾನು ಈ ರೀತಿ ಸಿನಿಮಾ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಈ ಹಿಂದೆ ಒಂದಷ್ಟು ಇಂಟರ್ವ್ಯೂಸಲ್ಲಿ ಪ್ರಮೋದ್ ಶೆಟ್ಟಿ ಅವ್ರ ಜೊತೆಗೆ ರಕ್ಷಿತ್ ಶೆಟ್ಟಿ ಅವರು ಎಲ್ಲಿದ್ದಾರೆ ಅಂತ ಕೇಳಿದಾಗ ಅವರು ಒಂದು ಹಿಂಟನ್ನು ಕೊಟ್ಟಿರ್ತಾರೆ. ರಕ್ಷಿತ್ ಶೆಟ್ಟಿ ಅವರು ಕಥೆಯನ್ನು ಬರೀಲಿಕ್ಕೆ ಅಮೆರಿಕಕ್ಕೆ ಹೋಗಿದ್ದಾರೆ ಅಂತ. ಆ ಹಿಂಟಿನ ಜೊತೆಗೆ ಈಗ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಅವರ ಫ್ಯಾನ್ಸ್ಗೆ. ಸೊ ಈಗ 5 ಕತೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಬರೋಬ್ಬರಿ 5 ಚಿತ್ರಕಥೆಗಳು ಈಗ ರಕ್ಷಿತ್ ಶೆಟ್ಟಿ ಅವರ ಕೈಲಿದೆ ಅಂತಲೇ ಹೇಳಬಹುದು. ಜೊತೆಗೆ ಯಾವ್ಯಾವ ಸಿನಿಮಾ ಅಂತ ನೋಡೋದಾದ್ರೆ ರಿಚರ್ಡ್ ಆಂಟನಿ ಆಗಿರಬಹುದು, ಪುಣ್ಯಕೋಟಿ, ಜೊತೆ 3 ಸಿನಿಮಾಗಳ ಚಿತ್ರಕಥೆ ರೆಡಿಯಾಗಿದೆ, ಅದಕ್ಕೆ ಹೆಸರು ಇನ್ನೂ ಇಟ್ಟಿಲ್ವಂತೆ. ಸೊ ಈ ಒಂದಷ್ಟು ಕತೆಗಳನ್ನು ಅವರು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಚಿತ್ರಕಥೆಗಳು ನಾನು ಏನು ಅಂದ್ಕೊಂಡಿದ್ದೆ ಅದೇ ರೀತಿಯಲ್ಲಿ ಸಾಕ್ತಾ ಇದೆ, ಅದು ನನಗೆ ಬಹಳ ಖುಷಿ ಆಗ್ತಾ ಇದೆ. ಇನ್ನು ಕೂಡ ನನ್ನ ರಿಚರ್ಡ್ ಆಂಟನಿ ಸಿನಿಮಾಗೂ ಕೂಡ ಒಂದಷ್ಟು VFX ಕೆಲಸ ಕೂಡ ಬಹಳ ಇರೋದ್ರಿಂದ ಅದು ಬಾಕಿ ಇದೆ, ಅದು ಕೂಡ ಮುಂದುವರಿಯುತ್ತೆ ಅಂತ ಕೂಡ ಅವರು ಇಲ್ಲಿ ಹೇಳಿದ್ದಾರೆ. ಒಟ್ಟಿಗೆ ಎಲ್ಲ ಕೆಲಸವೂ ಕೂಡ ನಾನು ಪ್ರಾರಂಭ ಮಾಡ್ತೀನಿ ಅನ್ನುವಂತಹ ಮಾತು ಕೂಡ ರಕ್ಷಿತ್ ಶೆಟ್ಟಿ ಅವರು ಹೇಳಿದ್ದಾರೆ. ರಕ್ಷಿತ್ ಶೆಟ್ಟಿ ಅವರು ಎಲ್ಲೂ ಕೂಡ ಸುಮ್ಮನೆ ಕಾಣಿಸ್ಕೊಳ್ಳೋದಿಲ್ಲ. ಒಂದಷ್ಟು ಉಡುಪಿಯಲ್ಲಿ ನಡೆದಂತಹ ಒಂದಷ್ಟು ದೈವದ ಸ್ಥಾನದಲ್ಲಿಯೂ ಕೂಡ ಅವರು ಕಾಣಿಸ್ಕೊಂಡಿದ್ರು. ಅಲ್ಲಿ ಪೂಜೆ ಸೇವೆಯನ್ನು ಮಾಡಿಸಬೇಕಾದ್ರೂ ಕೂಡ ರಕ್ಷಿತ್ ಶೆಟ್ಟಿ ಅವರ ಒಂದಷ್ಟು ವಿಡಿಯೋಸ್ಗಳು ಈ ಹಿಂದೆ ವೈರಲ್ ಆಗಿತ್ತು. ಸೊ ಆಗ ಅವರನ್ನು ನಾವು ನೋಡಿದ್ವಿ. ಅದನ್ನು ಹೊರತುಪಡಿಸಿ ಇನ್ನೆಲ್ಲೂ ಕೂಡ ರಕ್ಷಿತ್ ಶೆಟ್ಟಿ ಅವರು ಇಂಟರ್ವ್ಯೂಸಲ್ಲಾಗಲಿ ಅಥವಾ ಮಾಧ್ಯಮದವರ ಮುಂದೆ ಆಗಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಾಗಲಿ ಎಲ್ಲಿಯೂ ಕೂಡ ಅವರು ಕಾಣಿಸ್ಕೊಂಡಿಲ್ಲ. ಸೊ ರಕ್ಷಿತ್ ಶೆಟ್ಟಿ ಅವರು ಎಲ್ಲಿ ಅಂತ ನಾವು ಒಂದು ಪ್ರಶ್ನೆಯನ್ನು ಅವರ ಟೀಮ್ ಅವ್ರ ಹತ್ರ ಕೇಳಿದಾಗ ಅಥವಾ ರಾಜ್ ಸರ್ನ ಕೇಳಿದಾಗ, ರಿಷಬ್ ಅವ್ರನ್ನ ಕೇಳಿದಾಗ ಅವ್ರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಕೆಲಸದಲ್ಲಿ ಅವರು ಬ್ಯುಸಿ ಆಗಿದ್ದಾರೆ, ಚಿತ್ರಕಥೆಗಳನ್ನು ಕೂಡ ಬರಿತಾ ಇದ್ದಾರೆ ಅಂತ ಇಲ್ಲ ಒಂದು ಮಾತನ್ನು ಹೇಳ್ತಾ ಇದ್ರು. ಇದರ ಜೊತೆಗೆ ಈಗಾಗಲೇ ಅವರು ಅವರ ಅಭಿಮಾನಿಗಳಿಗೆ ಒಂದು ಬಂಪರ್ ಆಗಿರುವಂತಹ ಧಮಾಕೆದಾರ್ ನ್ಯೂಸನ್ನು ಕೊಟ್ಟಿದ್ದಾರೆ. ಅಂದರೆ ರಕ್ಷಿತ್ ಶೆಟ್ಟಿ ಅವರು ಒಂದು ಒಳ್ಳೆ ಕಥೆಯ ಜೊತೆಗೆ, ಒಂದು ಒಳ್ಳೆ ಕಥೆಯಲ್ಲ 5 ಕಥೆಗಳ ಜೊತೆಗೆ ಬರ್ತಾ ಇದ್ದಾರೆ. ಈ ವರ್ಷ ಅವರ 1-2 ಸಿನಿಮಾಗಳು ಸೆಟ್ಟೇರಬಹುದು ಅನ್ನೋ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿಯೂ ಕೂಡ ಅಂದರೆ 2027ಕ್ಕೂ ಕೂಡ ಮಿಕ್ಕಿದ ಕಥೆಗಳು ಬರ್ತಾವೆ ಅನ್ನುವಂಥದ್ದು ವಿಷಯ ಕೂಡ ನಮಗೆ ತಿಳಿದು ಬರ್ತಾ ಇದೆ. ಇದೆಲ್ಲದರ ಜೊತೆಗೆ ಇನ್ನೊಂದು ಅವರ ಫ್ಯಾನ್ಸ್ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಒಂದೇ ಒಂದು ಮಾತು, ಯಾವುದೇ ಹುಡುಗರಿಗೆ ಒಂದು ಬ್ರೇಕಪ್ ಆದ ನಂತರ ಅಥವಾ ಅವನು ಯಾವುದಾದ್ರೂ ಒಂದು ಸೋತು ಬಂದ ನಂತರದಲ್ಲಿ ಆ ಹುಡುಗ ಬಹಳ ಬದಲಾಗ್ತಾನೆ. ಅವನು ಬದಲಾದಂತಹ ನೆಕ್ಸ್ಟ್ ವರ್ಷನೇ ಅವನಿಗೆ ಸಕ್ಸಸ್ ಸಿಗುತ್ತೆ
ಇರುತ್ತೆ ಅನ್ನೋದು. ಈ 2026ರಲ್ಲಿ ಮುಂದಿನ ವಾರ ಅಂತಂದರೆ ಫೆಬ್ರವರಿ 26ನೇ ತಾರೀಕು ರಶ್ಮಿಕಾ ಮಂದಣ್ಣ ಅವರ ಮದುವೆ ಅಂತ ಕೂಡ ಅನೌನ್ಸ್ ಆಗಿದೆ. ಹಾಗೆ ಒಂದಷ್ಟು ಅವರ ಒಂದು ವೆಡ್ಡಿಂಗ್ ಕಾರ್ಡ್ ಕೂಡ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸೊ ಅವರ ಅಭಿಮಾನಿಗಳು ಎರಡನ್ನೂ ಕೂಡ ತಾಳೆ ಹಾಕಿ ಒಂದು ಕಡೆ ರಶ್ಮಿಕಾ ಅವರು ಮದುವೆ ಆಗ್ತಾ ಇದ್ದಾರೆ, ಜೊತೆಗೆ ರಕ್ಷಿತ್ ಶೆಟ್ಟಿ ಅವರಿಗೂ ಕೂಡ ಈ 2026 ಬಹಳ ಸಕ್ಸಸ್ ಆಗ್ತಾ ಇದೆ. 5 ಸಿನಿಮಾಗಳಿಂದ ಮಾಡ್ತಾ ಇದ್ದಾರೆ. ಇದು ನಮ್ಮ ರಕ್ಷಿತ್ ಶೆಟ್ಟಿ ಅವರಿಂದ ಇದು ನಮ್ಮ ಹುಡುಗರು ಅಂತಂದರೆ ಅನ್ನೋ ಮೂಲಕ ಅವರು ಕೂಡ ಅಲ್ಲಿ ಟಾಂಗ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ ಒಂದು ಒಳ್ಳೆ ಕಂಬ್ಯಾಕ್ ಮಾಡಿದ್ದಾರೆ ರಕ್ಷಿತ್ ಶೆಟ್ಟಿ ಅವರು. ಸೊ ಕಾದ್ ನೋಡೋಣ ಯಾವ ಕತೆ ಯಾವ ರೀತಿ ಇರುತ್ತೆ ಅಂತ. ಒಂದು ಪುಣ್ಯಕೋಟಿ ಹಾಗೆ ರಿಚರ್ಡ್ ಆಂಟನಿ ಕತೆಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಕೆಲಸಗಳೆಲ್ಲ ಮುಗಿದಿದೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಹಾಗೆಯೇ ಒಂದಷ್ಟು ಸಿನಿಮಾಗಳಿಗೆ VFX ಕೆಲಸ ಕೂಡ ಬಾಕಿ ಇದೆ, ಅದೆಲ್ಲವೂ ಕೂಡ ನಾನು ಈಗಲೇ ಪ್ರಾರಂಭ ಮಾಡಿಸಿದ್ದೀನಿ ಅನ್ನುವಂತಹ ಮಾತು ಕೂಡ ರಕ್ಷಿತ್ ಶೆಟ್ಟಿ ಅವರು ಹೇಳಿರುವಂಥದ್ದು. ಸೊ ಕಾದು ನೋಡೋಣ ನೆಕ್ಸ್ಟ್ ಅಪ್ಡೇಟು ರಕ್ಷಿತ್ ಶೆಟ್ಟಿ ಅವರು ಯಾವಾಗ ಕೊಡ್ತಾರೆ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾರೆ ಕನ್ನಡ ಪಿಕ್ಚರ್.